ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಮತ್ತೆ ಹೊಡಿತು ಬಂಪರ್ ಲಾಟ್ರಿ. ಇಡೀ ರಾಜ್ಯದ ಜನರನ್ನ 5 ವರ್ಷ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಲಿಸಿರಿ. ರಸ್ತೆ ಚರಂಡಿ ಕೇಳಬೇಡಿ, ಲವ್ ಜಿಹಾದ್ ಗೋಹತ್ಯೆ ಭಾಷಣಗಳು ನಿಲ್ಲಿಸಬೇಡಿ. ನಿಮ್ಮ ಮಕ್ಕಳ ಬದುಕಿನ ಪ್ರಶ್ನೆ ಲವ್ ಜಿಹಾದ್ ಎಂದು ನಿಲ್ಲಿಸಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿ 15 ರೂಪಾಯಿಗೆ $1 ಬಂತು. ಗ್ಯಾಸ್ ಪೆಟ್ರೋಲ್ ರೇಟ್ ಕಂಪ್ಲೀಟ್ ಕಡಿಮೆ ಆಯಿತು. ಅಮೆರಿಕದ ಡಾಲರ್ಗೆ ರೂಪಾಯಿಗೆ $15 ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿ ಇದ್ದಾರೆ. ಎಲೆಕ್ಷನ್ಗೂ ಮುನ್ನ ಹಿಂದೂ ಮುಸ್ಲಿಂ ಸೌಹಾರ್ದದಿಂದ ಇರಬೇಕು ಅಂದ ನೀವು ಗೆದ್ದ ಮೇಲೆ ಮಾಡಿದ್ದೇನು ಸ್ವಾಮಿ? ಈ ರಾಜ್ಯದ ಖಳನಾಯಕ ಯಾರು? ನಾನು ಹೇಳಿಲ್ಲ, ನೀವು ಹೇಳಿದ್ರಿ ನೋಡಿ. ಅವ್ರು ಹೀಗೆ ಕೇಳಿತು, ಯಾರನ್ನ? ಸಿದ್ದರಾಮಣ್ಣ. ವೀಕ್ಷಕರೇ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ಗೆ ಮತ್ತೆ ಬಂಪರ್ ಲಾಟ್ರಿ ಹೊಡೆದಿದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ 2024ರಲ್ಲೂ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಅಭ್ಯರ್ಥಿ ಆಗ್ತಿದ್ದಾರೆ. ಇದಿಷ್ಟೇ ಅಲ್ಲ, ಮತ್ತೊಮ್ಮೆ ನಳಿನ್ ಕುಮಾರ್ ಕಟೀಲ್ ಮೋದಿ ಹೆಸರಲ್ಲಿ ಸಂಸದರಾಗುವುದು ಕೂಡ 100% ಗ್ಯಾರಂಟಿ ಅನ್ನುವುದು ಕ್ಷೇತ್ರದ ಜನರ ಅಭಿಮತ. ನಳಿನ್ ಕುಮಾರ್ ಕಟೀಲ್ ಸಂಸದರಾದ್ರೆ ಇಡೀ ರಾಜ್ಯದ ಜನಕ್ಕೆ ಸಿಗೋ ಮೊದಲ ಅಡ್ವಾಂಟೇಜ್ ಏನ್ ಗೊತ್ತಾ? ಅದುವೇ ಹೊಟ್ಟೆ ಹುಣ್ಣಾಗಿಸುವಷ್ಟು ನಕ್ಕು ನಲಿಸೋ ಭಾಷಣಗಳು. ಇದು ನಾವು ವ್ಯಂಗ್ಯಕ್ಕೆ ಹೇಳ್ತಿಲ್ಲ, ಯಾಕಂದ್ರೆ ಈ ಹಿಂದೆ ಕೂಡ ಇವರು ಮಾಡಿರುವ ಭಾಷಣ ಜನರ ಮುಂದೆ ಬಾರಿಸಿರುವ ಪಿಟೀಲುಗಳೆಷ್ಟು ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆಯೇ ಇದೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಬಳಿ ಪುಟ್ಟ ಗ್ರಾಮದವರು. ಹುಟ್ಟಿದ್ದು 1966ರ ಡಿಸೆಂಬರ್ 7ರಂದು. ತಂದೆ ಶ್ರೀ ನಿರಂಜನ ಶೆಟ್ಟಿ, ತಾಯಿ ಸುಶೀಲಾ ಎನ್ ಶೆಟ್ಟಿ. 10ನೇ ತರಗತಿ ಓದಿರುವ ಕಟೀಲ್ ವೃತ್ತಿ ಜೀವನದಲ್ಲಿ ಆಗಿರುವುದು ವೆಲ್ಡರ್. ಇನ್ನು 18ನೇ ವಯಸ್ಸಿಗೆ RSSಗೆ ಸೇರಿದ ನಳಿನ್ ಕುಮಾರ್ 12 ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಕೂಡ 2004ರಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾದ ಬಳಿಕ ಪಕ್ಷದಲ್ಲಿ ಸಂಘದಲ್ಲಿ ತುಂಬಾ ಆಕ್ಟಿವ್ ಇದ್ದ ನಳಿನ್ ಕುಮಾರ್ ಕಟೀಲ್ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ರಾಜಕೀಯಕ್ಕೆ 2009ರಲ್ಲಿ ಎಂಟ್ರಿ ಕೊಟ್ಟರು. ಆ ಚುನಾವಣೆಯಲ್ಲಿ ಮಾಜಿ ಗೃಹ ಸಚಿವರಾಗಿದ್ದ ಕಾಂಗ್ರೆಸ್ನ ಜನಾರ್ದನ್ ಪೂಜಾರಿ ಅವರನ್ನ 1,43,000 ಮತಗಳ ಅಂತರದಿಂದ ಸೋಲಿಸಿದ್ರು. ಅದಾದ ಬಳಿಕ ನಳಿನ್ ಕುಮಾರ್ ಕಟೀಲ್ ಸತತವಾಗಿ ಸೋಲಿಲ್ಲದ ಸರದಾರ ಎಂಬಂತೆ 4 ಬಾರಿ ಸತತವಾಗಿ ಲೋಕಸಭೆಗೆ ಆಯ್ಕೆ ಆಗ್ತಾನೇ ಇದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಬಿಜೆಪಿಗೆ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು. ಈ ಬಾರಿ ಕೂಡ ಮತ್ತೆ ಲೋಕಸಭೆಗೆ ಎಂಟ್ರಿ ಕೊಡುವ ಹುಮ್ಮಸ್ಸಿನಲ್ಲಿದ್ದಾರೆ. ಈ ಸತತ ಗೆಲುವುಗಳ ಅಲೆಯಲ್ಲಿ ತೇಲುತ್ತಿರುವ ಸಂಸದ ನಳಿನ್ ಕುಮಾರ್ ಕಟೀಲ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೋಲ್ ಆಗಿದ್ದು ಮಾತ್ರ ಅವರು ಮಾಡಿರುವ ಭಾಷಣದ ಎಡವಟ್ಟುಗಳಿಂದ. ಹೌದು ವೀಕ್ಷಕರೇ, ನಳಿನ್ ಕುಮಾರ್ ಕಟೀಲ್ ಅಂದ ತಕ್ಷಣ ನೆನಪಾಗುವುದೇ ಡಾಲರ್ ಬಗ್ಗೆ ಅವರು ಮಾಡಿರುವಂತಹ ಭಾಷಣ. 2014ರವರೆಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತರ ನಾಯಕರ ಜೊತೆ ವೇದಿಕೆಗಳಲ್ಲಿ ನಿಂತು ಎಷ್ಟೋ ಸೊಗಸಾಗಿ ಕೋಮು ಸೌಹಾರ್ದದ ಭಾಷಣವನ್ನ ಮಾಡ್ತಿದ್ರು. ಆಗ ಅವರ ಮಾತುಗಳು ನಿಜಕ್ಕೂ ಜಿಲ್ಲೆಯಲ್ಲಿ ಮಾತ್ರವಲ್ಲ, ರಾಜ್ಯವ್ಯಾಪಿ ಹಿಂದೂ ಮುಸ್ಲಿಂ ಮಧ್ಯೆ ಭಾವೈಕ್ಯತೆ ಮೂಡಿಸೋ ಭರವಸೆಯನ್ನ ನೀಡಿತ್ತು. ನಳಿನ್ ಕುಮಾರ್ ಅವರಿಗೆ ಮುಸ್ಲಿಂ ಸಮುದಾಯ ಸನ್ಮಾನ ಮಾಡಿತ್ತಲ್ಲ ಅಂತ ಮಂಗಳೂರಲ್ಲಿ ಕೆಲವರು ನಿದ್ದೆ ಮಾಡಲಿಕ್ಕೆ. ನನ್ನ ವಾರ್ಡ್ ಇರತಕ್ಕಂಥದ್ದು ಸಣ್ಣ ಒಂದು ಗ್ರಾಮ, ಅದು ಮಂಜುನಾಥ್ ನಗರ ಅಂತ, ನಮ್ಮ ಕುಂಜಾಡಿ ಅಂತ ಬೈದು. ಆ ವಾರ್ಡಲ್ಲಿ ನೀವು ಇವತ್ತು ಹೋಗಿ ಲೆಕ್ಕ ತೆಗೆದು ನೋಡಿ, 80% ಮುಸಲ್ಮಾನರು. ಎಷ್ಟು? 80%. ನಾವು 20% ಬೆಕ್ಕುಳದೊಂದು ಒಂದು ಸಮುದಾಯದವರು. BJPಯ ಅಭ್ಯರ್ಥಿ ಹೇಳಿದ್ರೆ 30 ವರ್ಷಗಳಿಂದ ನಿರಂತರವಾಗಿ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಗೆಲ್ಲಿಸಿದ್ದು ಯಾರನ್ನ?
ಬಿ ಜೆ ಪಿಯವರನ್ನು. ಯಾಕೆ ಹೇಳಿದ್ರೆ ನಮ್ಮ ಸಂಬಂಧಗಳು ಹಾಗೆ. ಅಲ್ಲಿ ಯಾವತ್ತೂ ನಮ್ಮಲ್ಲಿ ವಿಘಟನೆಗಳಿಲ್ಲ. ನಾನು ಅದಕ್ಕೆ ಹೇಳಿದೆ, ನಮ್ಮಲ್ಲಿ ಪ್ರೀತಿ ಮತ್ತು ವಿಶ್ವಾಸದಿಂದ ನಡೀತಕ್ಕಂಥದ್ದು. ಆ ಪ್ರೀತಿ ವಿಶ್ವಾಸದಿಂದ ನಾನು ಇವತ್ತು ತರಕೇರಿದ್ದೀನಿ. ಇಂತಹ ಭಾಷಣಗಳನ್ನು ಕಟೀಲ್ ಮಾಡಿದ್ದು 2014ರ ಮುನ್ನ. 2014ರಲ್ಲಿ ಕಟೀಲ್ ಅತಿ ಹೆಚ್ಚು ಮತಗಳನ್ನು ಪಡೆದು ಗೆದ್ದ ಮೇಲೆ ಅವರ ವರಸೆ ಕಂಪ್ಲೀಟ್ ಆಗಿ ಬದಲಾಯಿತು. ಅದು ಎಷ್ಟರ ಮಟ್ಟಿಗೆ ಅಂದರೆ ರಸ್ತೆ ಚರಂಡಿ ಅಭಿವೃದ್ಧಿ ಬಗ್ಗೆ ಕೇಳಲೇಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರು. ಹಾಗಾಗಿ ಹೇಳಿದ್ರೆ, ನೀವು ರಸ್ತೆ ಮೋರಿ ಚರಂಡಿ ಸಣ್ಣ ವಿಷಯದ ಬಗ್ಗೆ ಮಾತಾಡಬೇಡಿ. ವೇದವ್ಯಾಸ ಹೋದಾಗ ಕೈ ಎತ್ತಿಲ್ಲ, ನಳಿನ್ ಕುಮಾರ್ ನಕ್ಕಿಲ್ಲ. ನಳಿನ್ ಕುಮಾರ್ ನಕ್ಕು ನಿಮಗೇನು ಬಂಗಾರ ಸಿಗ್ತಾ ಇಲ್ಲ. ನಿಮ್ಮ ಮಕ್ಕಳ ಬದುಕಿನ ಪ್ರಶ್ನೆ ಲವ್ ಜಿಹಾದ್ ಅಂತ ನಿಲ್ಲಿಸಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿ ಬೇಕು. ಲವ್ ಜಿಹಾದ್ ಅಂತ ಇದೊಂದೇ ಅಲ್ಲ, ಡಾಲರ್ ಬಗ್ಗೆ ಅವರು ಮಾಡಿರುವಂತಹ ಭಾಷಣ ಆಲ್ ಟೈಮ್ ರೆಕಾರ್ಡ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಮೋದಿ ಪ್ರಧಾನಿ ಆದ್ಮೇಲೆ ದೇಶ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂದ್ರೆ ಮುಂದಿನ 2 ವರ್ಷದಲ್ಲಿ $1 ಬೆಲೆ 15 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಈ ಮಾತು ಹೇಳಿ 5 ರಿಂದ 6 ವರ್ಷ ಆಗ್ತಾ ಬಂತು. ಮಧ್ಯದಲ್ಲಿ ಕೊರೋನಾ ವಕ್ಕರಿಸಿದ 1 ವರ್ಷವನ್ನ ನಾವು ಲೆಸ್ ಮಾಡಿದ್ರು ಕನಿಷ್ಠ ಮೊದಲಿದ್ದ ಬೆಲೆಗಾದ್ರೂ ಡಾಲರ್ ರೇಟ್ ಇರಬೇಕಿತ್ತು. ಆದ್ರೆ ಇವತ್ತು ವಾಸ್ತವ ಅಂದ್ರೆ 2014ರವರೆಗೂ $1ಗೆ 63 ರೂಪಾಯಿ ಇದ್ದದ್ದು. ಈಗ $1 ಬೆಲೆ 83 ರೂಪಾಯಿ ಆಗಿದೆ. ಇಷ್ಟಾದ್ರೂ ಡಾಲರ್ ಬಗ್ಗೆ ಮಾತ್ರ ನಳಿನ್ ಕುಮಾರ್ ಕಟೀಲ್ ಮತ್ತೆ ಎಲ್ಲೂ ಪ್ರಸ್ತಾಪ ಕೂಡ ಮಾಡಲೇ ಇಲ್ಲ. ಈಗ ದೇಶದಲ್ಲಿ $1ಗೆ 60 ರೂಪಾಯಿ ಕೊಡ್ತೇವೆ. ಮುಂದಿನ 2 ವರ್ಷದ ನಂತರ $1ಗೆ 15 ರೂಪಾಯಿ ಸಿಗುವ ಕಾಲಘಟ್ಟವನ್ನ ನರೇಂದ್ರ ಮೋದಿ ಅವರು ತರ್ತಾರೆ ಈ ದೇಶದಲ್ಲಿ. ಇದು ನರೇಂದ್ರ ಮೋದಿಯ ಸಾಧನೆ. ಅಮೆರಿಕದ $ಗೆ 15 ರೂಪಾಯಿ, ನಾವು $1ಗೆ 15 ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ ಆಗುತ್ತೆ. ಇದು ನರೇಂದ್ರ ಮೋದಿಯ ಸಾಧನೆ. ಇನ್ನು ಗೋಹತ್ಯೆ ಬಗ್ಗೆ ಕೂಡ ಇದೇ ನಳಿನ್ ಕುಮಾರ್ ಕಟೀಲ್ ಪುಂಖಾನುಪುಂಖವಾಗಿ ಭಾಷಣ ಮಾಡುತ್ತಲೇ ಬಂದರು. ಆದರೆ ವಿಪರ್ಯಾಸ ಏನ್ ಗೊತ್ತಾ, ಬಿಜೆಪಿ ಅಧಿಕಾರದಲ್ಲಿರುವ ಗೋವಾದಲ್ಲೂ ಗೋಹತ್ಯೆ ನಿಷೇಧವಿಲ್ಲ. ಬಿಜೆಪಿ ಅಧಿಕಾರದಲ್ಲಿರುವ ಕೆಲ ಉತ್ತರದ ರಾಜ್ಯಗಳು ಸೇರಿದಂತೆ ಮಣಿಪುರ, ಅಸ್ಸಾಂನಲ್ಲೂ ಬೀಫ್ ಬ್ಯಾನ್ ಆಗಿಲ್ಲ. ಅಷ್ಟೇ ಅಲ್ಲ, ಜಗತ್ತಿನ ಟಾಪ್ 10 ಬೀಫ್ ಎಕ್ಸ್ಪೋರ್ಟ್ ದೇಶಗಳಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಆದರೂ ನಳಿನ್ ಕುಮಾರ್ ಕಟೀಲ್ ಮಾತ್ರ ಗೋಹತ್ಯೆ ನಿಷೇಧದ ಬಗ್ಗೆ ಗಾಳಿಯಲ್ಲಿ ಗೊಂಡು ಹೊಡಿತಾನೆ ಇರ್ತಾರೆ. ಗ್ಯಾಸ್ ಬೆಲೆ ಇಳಿಕೆಯಾಗುತ್ತೆ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತೆ ಅಂತಿಲ್ಲ, ಅಂಗೈನಲ್ಲೇ ಆಕಾಶ ತೋರಿಸೋ ಕೆಲಸ ಮಾಡ್ತಾರೆ. ಆದರೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿಯೇ ಆಯ್ತೇ ವಿನಃ ಈ ವಿಚಾರದಲ್ಲಿ ಕಟೀಲ್ ಮಾತ್ರ ಪೆಟಿಲ್ ಬಾರಿಸೋದು ನಿಲ್ಲಿಸಲೇ ಇಲ್ಲ ಅನ್ನೋದು ಪ್ರಜ್ಞಾವಂತ ನಾಗರಿಕರು ಹೇಳ್ತಿರುವಂತಹ ಮಾತು. ಕೇವಲ ಇಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ. ಟಿಪ್ಪು ಜಯಂತಿ ಮಾಡಿದ ಸಿದ್ದರಾಮಯ್ಯನವರನ್ನ ಬಾಯಿಗೆ ಬಂದಂತೆ ಬೈದ ನಳಿನ್ ಕುಮಾರ್ ಕಟೀಲ್ ತಮ್ಮದೇ ಪಕ್ಷದಲ್ಲಿರುವ ಯಡಿಯೂರಪ್ಪ, ಟಿಪ್ಪು, ಆರ್ ಅಶೋಕ್, ಜಗದೀಶ್ ಶೆಟ್ಟರ್ ಟಿಪ್ಪು ಪೀಠ ಧರಿಸಿ ಕೈಯಲ್ಲಿ ಖಡ್ಗ ಹಿಡಿದು ಕುಣಿದಿದ್ದನ್ನ ಇವತ್ತಿಗೂ ಪಾಪ ನೋಡಿಯೇ ಇಲ್ಲ. ನಮ್ಮ ಕರಾವಳಿ ಜಿಲ್ಲೆಯ 2,000 ಜನ ಕ್ರೈಸ್ತರ ಹತ್ಯೆಯನ್ನು ಮಾಡಿದ, ಹಿಂದೂಗಳ ಮತಾಂತರ ಮಾಡಿದ, ಆ ಮತಾಂತರ ಮಾಡಿರತಕ್ಕಂಥ ರಾಜ ಟಿಪ್ಪು ಶ್ರೀರಂಗಪಟ್ಟಣದಿಂದ ಬಂದಿದ್ದಾನೆ. ನಾನು ಇವತ್ತು ಬಂದಿದ್ದೇನೆ ಇಲ್ಲಿ ಆ ಟಿಪ್ಪುನ ಸಂಹಾರ ಮಾಡಿರ್ತಕ್ಕಂಥ ಉರಿಗೌಡ ಮತ್ತು ದೊಡ್ಡ ನಂಜೇಗೌಡರಿಗೆ ಪ್ರಣಾಮಗಳನ್ನು ಅರ್ಪಿಸುವುದಕ್ಕೋಸ್ಕರ ಬಂದಿದ್ದೇನೆ. ಬಾದಾಮಿಯ ಜನ ಓಡಿಸಿದ್ದಾರೆ, ಚಾಮರಾಜದಲ್ಲಿ ಸೋಲಿಸಿದ್ದಾರೆ, ಕೋಲಾರದಲ್ಲಿ ಜಾಗ ಹುಡುಕ್ತಾರೆ, ಮೈಸೂರಿಗೆ ಬರಬೇಡಿ ಹೇಳಿದ್ದಾರೆ. ನಾನು ಸವಾಲ್ ಹಾಕ್ತೇನೆ, ಸಿದ್ದರಾಮಣ್ಣನಿಗೆ ಮುಂದಿನ ಚುನಾವಣೆಯಲ್ಲಿ ತಾಕತ್ತಿದ್ರೆ ನೀವು ಬಾದಾಮಿಯಲ್ಲಿ ನಿಲ್ಲಿಸಿ, ನಿಮ್ಮನ್ನ ಇಡಗಂಟು ಕಳಿಸಿ ಕಾಡಿಗೆ ಅಟ್ಟುತ್ತೇವೆ, ಮತ್ತೆ ನಾವು ನೀವು ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ. ಈ ರಾಜ್ಯದ ಖಳನಾಯಕ ಯಾರು? ನಾನು ಹೇಳಿಲ್ಲ, ನೀವು ಹೇಳಿದ್ರಿ ನೋಡಿ. ಅವ್ರು ಹೀಗೆ ಕೇಳಿತು, ಯಾರನ್ನ? ಸಿದ್ದರಾಮಣ್ಣ. ಇಂತಹ ಅಸಂಬದ್ಧವಾದ ಭಾಷಣಗಳು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹೊಡೆಯುವ ಪ್ರಯತ್ನಗಳನ್ನ 2014ರ ನಂತರ ನಳಿನ್ ಕುಮಾರ್ ಕಟೀಲ್ ಮಾಡುತ್ತಲೇ ಬಂದರು. ಅದು ಎಷ್ಟರ ಮಟ್ಟಿಗೆ ಅಂದರೆ ಪುತ್ತೂರಿನ ನೆಟ್ಯಾರಿನಲ್ಲಿ ಪ್ರವೀಣ್ ನಾಯ್ಕ್ ಹತ್ಯೆಯಾದಾಗ ಹಿಂದೂ ಕಾರ್ಯಕರ್ತರೇ ನಳಿನ್ ಅವರ ಕಾರಿನ ಅಡ್ಡಗಟ್ಟಿ ಅಲುಗಾಡಿಸಿ ಬಿಟ್ಟಿದ್ರು.
ಕಳೆದ ಕಟೀಲ್ ಹೆಚ್ಚು ಟ್ರೋಲ್ ಆಗಿದ್ದು ಮಂಗಳೂರು ಪಂಪ್ವೆಲ್ನಲ್ಲಿ ನಿರ್ಮಾಣವಾಗಿರುವ ಮೇಲ್ಸೇತುವೆ ವಿಚಾರದಲ್ಲಿ. ಯಾಕಂದ್ರೆ ಈ ಮೇಲ್ಸೇತುವೆಗೆ 10 ವರ್ಷವಾದರೂ ಮೋಕ್ಷ ಸಿಕ್ಕಿರಲಿಲ್ಲ. ಸಂಸದರೇ ನಿಗದಿ ಮಾಡುವ ದಿನಕ್ಕೆ ಸರಿಯಾಗಿ ಸೇತುವೆ ಸಿದ್ಧವಾಗ್ತಿರ್ಲಿಲ್ಲ. ಹೇಗೆ 4-5 ಬಾರಿ ಡೆಡ್ ಲೈನ್ ಕೊಟ್ಟರು ಸೇತುವೆ ಓಪನ್ ಆಗದಿದ್ದಕ್ಕೆ ಇಡೀ ಜಿಲ್ಲೆಯ ಜನರೇ ರೊಚ್ಚಿಗೆದ್ದು ಕಟೀಲ್ ವಿರುದ್ಧ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು. ಹೀಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಕಳೆದ 10 ವರ್ಷಗಳಿಂದ ಹೇಳಿರುವ ಮಾತುಗಳು, ಮಾಡಿರುವ ಭಾಷಣಗಳನ್ನ ನೋಡುವ ಜನ ಎಂದಿಗೂ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಿದ್ದಾರೆ. ಇಂತಹ ಸುಳ್ಳನ್ನ, ಸತ್ಯಕ್ಕೆ ದೂರವಾದ ಬಣ್ಣ ಬಣ್ಣದ ಮಾತುಗಳನ್ನ ಸರಾಗವಾಗಿ ಕಟೀಲ್ ಹೇಗೆ ಹೇಳ್ತಾರೆ ಅಂತಾನೂ ಕುತೂಹಲದಿಂದ ಕೇಳೋರಿದ್ದಾರೆ. ಆದರೆ ಇಂತಹ ಸುಳ್ಳು ಭರವಸೆಗಳಿಗೆ, ಅಸಂಬದ್ಧ ವಿಚಾರಗಳಿಗೆ ಹಿಂದೂ ಮುಸ್ಲಿಂ ಕೋಮು ಸೌಹಾರ್ದ ಕದಡುವವರಿಗೇನೆ ಬುದ್ಧಿವಂತರೆಂದು ಕರೆಸಿಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮತ್ತೆ ಆಯ್ಕೆ ಮಾಡ್ತಾರಾ ಎನ್ನುವ ಪ್ರಶ್ನೆ ಕೂಡ ಮೂಡಿರೋದು ಸುಳ್ಳಲ್ಲ. ಒಂದು ವೇಳೆ ಮತ್ತೆ ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿ ಆಯ್ಕೆ ಆದರೆ ಜಿಲ್ಲೆಯ ಅಭಿವೃದ್ಧಿಗಿಂತ ಜಿಲ್ಲೆಯ ಜನಕ್ಕೆ ಮಸ್ತ್ ಎಂಟರ್ಟೈನ್ಮೆಂಟ್. ಕಟೀಲ್ ಭಾಷಣಗಳಿಂದ ಸಿಗೋದ್ರಲ್ಲಿ ಡೌಟ್ ಇಲ್ಲ ಅನ್ನೋದು ಪ್ರಜ್ಞಾವಂತ ಪ್ರಜೆಗಳ ಅಭಿಪ್ರಾಯ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ. ಇದು ನೊಂದವರ ಧ್ವನಿ.